ಸರ್ಕಾರ ಬಿದ್ದು ಹೋಗುತ್ತಾ? ಸರ್ಕಾರ ಬೀಳಿಸೋದಕ್ಕೆ ಮೆಗಾ ಪ್ಲಾನ್ ಸಿದ್ಧವಾಗಿದೆ. ಒಬ್ಬೊಬ್ಬ ಶಾಸಕನಿಗೆ 50 ಕೋಟಿ ಕೊಡೋದಕ್ಕೆ ಸಿದ್ಧವಾಯ್ತಾ? ಒಬ್ಬೊಬ್ಬ ಶಾಸಕನಿಗೆ 50 ಕೋಟಿ ಅಂತೆ 50 ಶಾಸಕರಿಗೆ ಆಫರ್ ಕೊಟ್ರ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬೀಳಿಸೋದಕ್ಕೆ 2500 ಕೋಟಿ ರೂಪಾಯಿ ಸಿದ್ಧವಾಗಿದೆಯಾ? ಎಸ್, ಸಿಎಂ ಸಿದ್ದರಾಮಯ್ಯ ಕೊಟ್ಟ ಆ ಒಂದು ಹೇಳಿಕೆ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡು. ಮೈ ಡಿಯರ್ ವೀಕ್ಷಕರೇ, ಆಡಳಿತಾರೂಢ ಸರ್ಕಾರಗಳು ಎಡವಿ ಬಿದ್ದಿದ್ದು, ವಿಪಕ್ಷಗಳು ಸರ್ಕಾರಗಳನ್ನು ಕೆಡವಿದ್ದು ಕೂಡ ನಾವು ಕಂಡಿದ್ದೇವೆ. ಅದೆಲ್ಲ ಇಂದು ಇತಿಹಾಸ. ನಿಮಗೆ ಗೊತ್ತಿರಲಿ, ದೇಶದಲ್ಲಿ ಆಪರೇಷನ್ ಕಮಲ ಅನ್ನೋ ಪದ ಮೊದಲು ಹುಟ್ಟಿದ್ದೇ ಕರ್ನಾಟಕದಲ್ಲಿ. ಕೋಟಿ ಕೋಟಿ ಹಣಕ್ಕೆ ಶಾಸಕರು ಖರೀದಿಯಾಗಿದ್ದು, ರೆಸಾರ್ಟ್ ಪೊಲಿಟಿಕ್ಸ್ ನಡೆದಿದ್ದು, ಅಧಿಕಾರದ ಆಸೆಗೆ ಬಿದ್ದು ಬೆಳೆಸಿದ ಪಕ್ಷವನ್ನೇ ಒದ್ದು ಹೋಗಿದ್ದು, ಎಲ್ಲವೂ ನಡೆದಿದ್ದು ಇದೇ ಕರ್ನಾಟಕದಲ್ಲಿ. ವಿಧಾನಸಭೆ ಅಷ್ಟೇ ಅಲ್ಲ, ಲೋಕಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಗಳು ನಡೆದಿವೆ. ಮಾಜಿ ಪ್ರಧಾನಿ ದೇವೇಗೌಡರೆ ಸ್ವತಃ ಈ ವಿಚಾರಗಳನ್ನು ದೆಹಲಿಯಲ್ಲಿ ಚರ್ಚೆ ಮಾಡಿದ್ರು. I requested government. Yes. This type of Operation Kamala business should not happen in the country to save the country. Please. ನಿಮಗೆಲ್ಲ ಗೊತ್ತೇ ಇದೆ, 2008ರಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ 110 ಸ್ಥಾನ ಗೆದ್ದು 6 ಪಕ್ಷೇತರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡ್ತಾರೆ. ಕಾಂಗ್ರೆಸ್ನ 3, JDSನ 4 ಜನ ಶಾಸಕರನ್ನ ಪಕ್ಷಾಂತರ ಮಾಡಿಕೊಳ್ಳುತ್ತೆ. ಅದಕ್ಕೆ ಇಟ್ಟ ಹೆಸರೇ ಆಪರೇಷನ್ ಕಮಲ. ಅವತ್ತು ಗಣಿಧನಿ ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ನಡೆದ ರೆಸಾರ್ಟ್ ರಾಜಕಾರಣವನ್ನ ರಾಜ್ಯದ ಜನ ಇವತ್ತಿಗೂ ಮರೆತಿಲ್ಲ. ಅದೊಂದೇ ಅಲ್ಲ, 2019ರಲ್ಲಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಪತನ ಮಾಡೋದಕ್ಕೆ ಮತ್ತೊಮ್ಮೆ ಆಪರೇಷನ್ ಕಮಲದ ಆಟ ಶುರುವಾಗುತ್ತೆ. JDSನ 3, ಕಾಂಗ್ರೆಸ್ನ 14 ಜನ ಶಾಸಕರನ್ನ ಆಪರೇಷನ್ ಮಾಡೋದರ ಮೂಲಕ ಮತ್ತೊಂದು ಆಪರೇಷನ್ ಕಮಲದ ಭಾಗವೂ ಕೂಡ ಆಗುತ್ತೆ. ಯಾರೋ ಅಶ್ವಥ್ ನಾರಾಯಣ, ಯೋಗೇಶ್ವರರು ಇವರ್ಯಾರು ಇದ್ದಾರಲ್ಲ, ಅವರೆಲ್ಲ ಸೂತ್ರಧಾರರು ಯಾರ್ಯಾರಿಗೆ ಫೋನ್ ಮಾಡ್ತಾ ಇದ್ದಾರೆ, ಈಗಲೂ ಇನ್ನೂ ಏನೇನು ನಡೆಸ್ತಾ ಇದ್ದಾರೆ. ಈ ಭಾಗದ ಕೆಲವು ಶಾಸಕರು, ಬಿಜೆಪಿ ಶಾಸಕರು ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರು. ಅವರು ನಮ್ಮ ಜೊತೆ ಅಲ್ಲಿ ಬಂದಿದ್ರು. 2008, 2019ರಲ್ಲಿ ಆಪರೇಷನ್ ಕಮಲ ರಾಜ್ಯದಲ್ಲಿ ಯಶಸ್ವಿ ಆಯಿತು. ಆದರೆ ಈ ಬಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 136 ಶಾಸಕರ ಸಂಪೂರ್ಣ ಬಲವನ್ನು ಹೊಂದಿದೆ. ಇಂಥ ಬಲಿಷ್ಠ ಸರ್ಕಾರವನ್ನು ಕೆಡವೋಕೆ ಸ್ಕೆಚ್ ರೆಡಿ ಇದೆ ಅನ್ನೋದಾದ್ರೆ ಒಮ್ಮೆ ಯೋಚನೆ ಮಾಡಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಗೆ ಬಂತು ಅಂತ. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು, ಅದನ್ನು ಸಕ್ಸಸ್ ಆಗಲಿಲ್ಲ ಅವರು. ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರು. ಅವರು ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ನಮ್ಮ MLAಗಳ ಹತ್ರ ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಪ್ರಿಯ ವೀಕ್ಷಕರೇ, ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರು ಸುಮ್ಮನೆ ಆಪರೇಷನ್ ಕಮಲದ ಆರೋಪವನ್ನ ಮಾಡ್ತಾ ಇಲ್ಲ. ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ವಿರೋಧ ಪಕ್ಷದ ನಾಯಕರೇ ಸರ್ಕಾರ ಹೆಚ್ಚು ದಿನ ಇರೋದಕ್ಕೆ ನಾವು ಬಿಡಲ್ಲ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಚುನಾವಣೆವರೆಗೂ ಮಾತ್ರ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಬರೆದಿಟ್ಕೊಂಡು ಏನಿದೆ ಬದಲಾವಣೆ ಹಾಗೆ ಆಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಹೋಗಿ ನಾವು 50-60 ಜನ ಕರ್ಕೊಂಬತ್ತೀವಪ್ಪ ಅಂತ ಹೇಳಿ ಅಲ್ಲಿ ಬೇರೆ ವ್ಯಾಪಾರ ಮಾಡಕ್ ಹೋಗೋರೆ, ಉಳ್ಕೊಳಕ್ಕೆ ಮಾಡಿರೋ ಅಕ್ರಮಗಳನ್ನ ಸರಿಪಡಿಸ್ಕೋಬೇಕು ಅಂತ. ಇಷ್ಟೆಲ್ಲ ಯಾಕೆ? ಮೊನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಚನ್ನಪಟ್ಟಣದಲ್ಲಿ ತಮ್ಮ ಮೊಮ್ಮಗ ನಿಖಿಲ್ ಪರ ಪ್ರಚಾರ ಮಾಡ್ತಿರುವಾಗ ಈ ಸರ್ಕಾರವನ್ನ ತೆಗೆದೇ ತೀರುವೆ ಅನ್ನುವ ಶಪಥ ಮಾಡಿದ್ರು. ನಿಮ್ಮ ರಕ್ತವನ್ನು ಹಿಡಿಯುತ್ತಾ ಇದ್ದಾರೋ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಛಲ, ಹಠ ಬರ್ತೇನೆ. ಮತ್ತೆ ಈ ರಾಜ್ಯದ ಲೂಟಿಯನ್ನು ಮಾಡತಕ್ಕಂಥ ಈ ಸರ್ಕಾರವನ್ನ ಒಗೆಯಲಿಕ್ಕೆ ಅಹಿಂದ ನಾಯಕ ಸಿದ್ದರಾಮಯ್ಯ ಸಿಎಂ ಆದ ದಿನದಿಂದಲೇ ಈ ಸರ್ಕಾರ ಇಡೋಕೆ ಬಿಡಲ್ಲ ಅನ್ನುವಂತಹ ಹೇಳಿಕೆಗಳನ್ನ ವಿಪಕ್ಷ ನಾಯಕರು ಕೊಡ್ತಲೇ ಬಂದರು. DK ಶಿವಕುಮಾರ್ ಅವರೇ ಸರ್ಕಾರ ಬೀಳಿಸ್ತಾರೆ, ಜಾರಕಿಹೊಳಿ ಬ್ರದರ್ಸ್ ಶಾಸಕರ ಜೊತೆ ದುಬೈಗೆ ಆರ್ತಾರೆ, ಹಿಂಗೆ ನಾನಾ ರೀತಿಯ ಹೇಳಿಕೆಗಳು ಬರ್ತಾನೆ ಇವೆ. ಆದರೆ 136 ಶಾಸಕರು ಮಾತ್ರ ಗಟ್ಟಿಯಾಗಿ ಸಿದ್ದರಾಮಯ್ಯ ಅವರ ಪರ ನಿಂತಿದ್ದಾರೆ. ಒಬ್ಬೊಬ್ಬ MLAಗೆ 50 ಕೋಟಿ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ ಹೋಗ್ಲಿಕ್ಕೆ. ಇಂಟ್ರೆಸ್ಟಿಂಗ್ ಏನಂದ್ರೆ, ರಾಜ್ಯ ರಾಜಕಾರಣದಲ್ಲಿ ಜನ ಕಾಂಚನ ಇದ್ರೆ ಯಾರು ಬೇಕಿದ್ರೂ ಸಿಎಂ ಆಗಬಹುದು ಅನ್ನೋ ಚರ್ಚೆ ಶುರುವಾಗಿದೆ.
ಆದಿ ಬೀದಿಯಲ್ಲೂ ಜನ ಮಾತಾಡ್ತಾ ಇದ್ದಾರೆ. ಹಿರಿಯ ಶಾಸಕರು ಕೂಡ ಮಾಧ್ಯಮಗಳ ಎದುರಲ್ಲಿ ಇಂಥದ್ದೊಂದು ಆರೋಪವನ್ನ ಮಾಡಿದ್ದೂ ಇದೆ. ಏನ್ರಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಏನು ಮಾಡಬೇಕು? ಮುಖ್ಯಮಂತ್ರಿ ಒಂದು 2-3 ಸಾವಿರ ಕೋಟಿ ರೂಪಾಯಿ ವ್ಯವಸ್ಥೆ ಮಾಡ್ಕೋಬೇಕು. ಮ್ಯಾಕ್ ಕೊಡಬೇಕು, ಅಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕು, ಶಾಸಕರನ್ನ ಪ್ಯಾಕ್ ಮಾಡಬೇಕು. ಒಮ್ಮೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ವಿರುದ್ಧ ಇಂಥ ಆರೋಪ ಮಾಡುವ ಶಾಸಕ ಯತ್ನಾಳ್ ಮತ್ತೊಮ್ಮೆ ತಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧವೂ ಇಂಥದ್ದೇ ಆರೋಪವನ್ನು ಮಾಡ್ತಾರೆ. ಇದನ್ನು ನೋಡಿದ್ರೆ ರಾಜ್ಯದ ಜನರಿಗೂ ಕೂಡ ದುಡ್ಡಿದ್ರೆ ಯಾರು ಬೇಕಿದ್ರು CM ಆಗಬಹುದು ಅನ್ನುವಂಥ ಒಂದು ಅನುಮಾನ ಬರುತ್ತೆ. ನಮ್ಮಂತರಿಗೆ ಮಾಡ್ತಾರೋರು ದಿಲ್ಲಿ ಹೋಗಿಟ್ಟು ಬಂದಿರು ನಾನು ಬಲ್ಲಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ 2.5 ಸಾವಿರ ಕೋಟಿ ರೂಪಾಯಿ ಸಜ್ಜೆ ಮಾಡಿಡ್ರಂತ. ಅದೇನೇ ಇರಲಿ, ಸದ್ಯ ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಕಮಲ ಮತ್ತೆ ನಡೆಯುತ್ತಾ, ಇಲ್ಲವೇ ಕಾಂಗ್ರೆಸ್ ಪಕ್ಷವೇ ಓಳಾಗುತ್ತಾ? ಬಿಜೆಪಿ ಅಧಿಕಾರಕ್ಕೆ ಬರುತ್ತೋ ಅಥವಾ ಇಬ್ಬರ ಜಗಳದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೋ? ಉತ್ತರಕ್ಕೆ ಸಿಗದ ಪ್ರಶ್ನೆಗಳು ಚರ್ಚೆಯ ವಿಷಯ. ಆದ್ರೆ ಈ ಎಲ್ಲ ಪ್ರಶ್ನೆಗಳ ಇಂದಿನ ಉದ್ದೇಶ ಒಂದೇ, ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದು. ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವರು 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ಎಲ್ರಿಗೂ ಹೊಟ್ಟೆವರಿ ಕಾನ್ಸ್ಪಿರೇಸಿ ಮಾಡ್ತಾವ್ರೆ. ಸಿದ್ದರಾಮಯ್ಯ ಇದನ್ನ ಪದೇ ಪದೇ ಬಾಯ್ಬಿಟ್ಟು ಹೇಳಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡೋ ಪ್ಲಾನ್ ರೆಡಿ ಆಗಿದೆ ಅನ್ನುವಂತಹ ಆರೋಪವನ್ನ ಇವತ್ತು ಮಾಡಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಮಾತು ನಿಜವಾಗಿದ್ರೆ, ಸಿದ್ದರಾಮಯ್ಯನವರ ಇಂಟೆಲಿಜೆನ್ಸ್ ರಿಪೋರ್ಟ್ ಸತ್ಯವಾದರೆ ಅದು ಜಸ್ಟ್ ಆಪರೇಷನ್ ಕಮಲ ಆಗೋಲ್ಲ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕಿ ಇಡುವ ಕಾರ್ಯವಾಗುತ್ತೆ. ಜನಾಭಿಪ್ರಾಯವನ್ನು ಧಿಕ್ಕರಿಸಿಯೂ ಅಧಿಕಾರಕ್ಕೆ ಏರಬಲ್ಲೆವು ಎನ್ನುವ ಸರ್ವಾಧಿಕಾರಿ ಧೋರಣೆಗೆ ಸಾಕ್ಷಿಯಾಗುತ್ತೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಇದು ಒಂದು ಪಕ್ಷದ ಮೇಲಿನ ಆರೋಪ ಅಲ್ಲ. ಅಧಿಕಾರ ಪಡೆಯುವ ಸಲುವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ದಾರಿ ತಪ್ಪಿರುವುದಂತೂ ಸತ್ಯ. ಯಾಕಂದ್ರೆ ಇದು ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್.